ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಶಾಂತ. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಮಟನ್ ಸಾರು ಮುದ್ದೆ. ಮತ್ತು ಸ್ಪೆಷಲ್ ಏನಪ್ಪ ಅಂದರೆ ಮಟನ್ ಸಾರಲ್ಲೇ ಮತ್ತು ಬಿರಿಯಾನಿ. ಯಾವ ಥರ ಗೊತ್ತಾ? ನಾನೊಂದು ಈಸಿ ವೇ ಆ್ಯಂಡ್ ಕ್ವಿಕ್ ರೆಸಿಪಿ, ಆಮೇಲೆ ಟೇಸ್ಟಿ ಬಿರಿಯಾನಿ ಯಾವ ಥರ ಮಾಡಿದ್ದೀನಿ ಅಂತ ನಿಮಗೆ ಹೇಳ್ಕೊಡ್ತೀನಿ. ನೀವು ಈಸಿಯಾಗಿ ಬಿರಿಯಾನಿ ಮಾಡಿ ಟೇಸ್ಟಾಗಿ ತಿನ್ನಿ. ಏನಿಲ್ಲ ಫ್ರೆಂಡ್ಸ್, ಈಗ ಫಸ್ಟು ನಾವು ಮಟನ್ ತರ್ತೀವಲ್ವ, ಆ ಮಟನ್ನ ನಾವಿಗೆ ಸಾರಿಗೆ ಹೆಂಗೆ ಫ್ರೈ ಮಾಡ್ಕೊಳ್ತೀವೋ ಫಸ್ಟ್ ಆನಿಯನ್ ಹಾಕಿ ಮಟನ್ನ ತೊಳ್ಕೊಂಡು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಷ್ಟೇ. ನಾನಿಲ್ಲಿ ಮಸಾಲೆಗೆ ಏನೇನು ಹಾಕ್ಕೊಂಡಿದ್ದೀನಿ ನೋಡಿ. ಶುಂಠಿ, ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ, ಈಗ ಈರುಳ್ಳಿ ಹಾಕ್ತಾಯಿದ್ದೀನಿ. ಇದು ನಾನು ಮಸಾಲೆ ರುಬ್ಕೊಳಕ್ಕೆ, ಸಾರಿಗೆ ಮಸಾಲೆ ಹಾಕ್ತೀವಲ್ಲ ಅದಕ್ಕೆ. ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಮತ್ತು ಅದಕ್ಕೆ ಚಕ್ಕೆ, ಲವಂಗ ಅದೆಲ್ಲ ನೋಡಿ, ಚಕ್ಕೆ ಹಾಕ್ತಾಯಿದ್ದೀನಿ. ಲವಂಗ ಸ್ವಲ್ಪ ಹಾಕ್ಕೊಬೇಕು. ಎಲ್ಲ ಸ್ವಲ್ಪ ಹಾಕ್ಕೊಳ್ಳಿ, ತುಂಬ ಹಾಕ್ಬಿಟ್ಟು ಘಾಟ ಹೊಡೆಯೋ ಥರ ಲೈಟಾಗಿ ಹಾಕ್ಕೊಂಡು ಲೈಟ್ ಮಸಾಲೆ ಮಾಡಿಕೊಂಡು ಸಾರು ಮಾಡಿಕೊಂಡು ಮತ್ತು ಈಗ ಎಲ್ಲ ನಾನು ಫ್ರೈ ಮಾಡ್ಕೊಳ್ತಾಯಿದ್ದೀನಿ. ಮತ್ತು ನೋಡಿ, ನಾನು ಫ್ರೈ ಹಸಿ ಮಸಾಲೆ ಇಡ್ತಾರದು. ಹಸಿ ಮಸಾಲೆ ಅಂದರೆ ಹಸಿರು ಮಸಾಲೆ, ಆದ್ದರಿಂದ ಎಲ್ಲ ಹಸಿರಾಗಿರೋದೇ ಹಾಕ್ತಾಯಿದ್ದೀನಿ. ಕೊತ್ತಂಬರಿ, ಶುಂಠಿ ಮತ್ತು ಪುದೀನ ಮತ್ತು ಕಾಳು ಮೆಣಸು ಅದನ್ನು ಹಾಕ್ಕೋಬೇಕು. ಈಗ ನೋಡಿ, ಚೆನ್ನಾಗಿದು ನೀರೆಲ್ಲ ಹೀರ್ಕೊಂಡು ಮಟನ್ನು ಫ್ರೈ ಆಗಿದೆ. ಮತ್ತು ನಾನು ಈಗ ಗ್ರೈಂಡ್ ಮಾಡ್ಕೊಂಡಲ್ಲ ಆ ಮಸಾಲೆ ಫುಲ್ಲು ಹಾಕ್ತಾಯಿದ್ದೀನಿ. ಸ್ವಲ್ಪ ಉಳಿಸ್ಕೊಂಡಿದ್ದೀನಿ ಆ ಮಸಾಲೆ. ಏನಕ್ಕೆ ಹೇಳಿ, ಅದು ಬಿರಿಯಾನಿಗೆ ಸ್ವಲ್ಪ ಉಳಿಸ್ಕೊಂಡಿದ್ದೀನಿ ಅಷ್ಟೇ. ಅದು ಈಗ ಇದನ್ನು ಚೆನ್ನಾಗಿ ಮಸಾಲೆನೂ ಚೆನ್ನಾಗಿ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿಕೊಂಡು ಸ್ವಲ್ಪ ಚೆನ್ನಾಗಿ ಕುದಿ ಬಂದು ಆದಮೇಲೆ ಒಂದು 3 ವಿಜಿಲ್ ಕೂಗಿಸ್ಕೋಬೇಕು ಕುಕ್ಕರಲ್ಲಿ. ಮಟನ್ ಹಾಗೆ ಬೇಯಲ್ವಲ್ಲ, 3 ವಿಜಿಲ್ ಕೂಗಿಸ್ಕೊಂಡು ನಾನೀಗ ಬಿರಿಯಾನಿಗೆ ಏನೇನು ಹಾಕ್ಬೇಕಪ್ಪ ಅಂತ ಇಂಗ್ರೀಡಿಯೆಂಟ್ಸ್ನ ರೆಡಿ ಮಾಡ್ಕೊಳ್ತಾಯಿದ್ದೀನಿ. ಎಲ್ಲ ಸ್ಪೈಸಸ್ಗಳು ಹಾಕ್ಕೋಬೇಕು. ಮತ್ತು ಫಸ್ಟೇ ಆಯಿಲು ವಿತ್ ತುಪ್ಪ ಹಾಕ್ಕೊಂಡು ಮತ್ತು ಎಲ್ಲ ಸ್ಪೈಸಸ್ಗಳು ಹಾಕ್ಕೊಂಡು ನೋಡಿ ಎಲ್ಲ ಹಾಕಿದ್ದೀನಿ ನೋಡಿ. ಎಲ್ಲ ಸ್ವಲ್ಪನೇ ಲೈಟ್ ಮಸಾಲೆ. ತುಂಬ ನನಗೆ ಘಾಟಂತೂ ಇಷ್ಟ ಆಗೋಲ್ಲ, ನಮ್ಮ ಮನೆಯಲ್ಲೂ ಇಷ್ಟ ಆಗೋಲ್ಲ. ಲೈಟ್ ಮಸಾಲೆ ಇರಬೇಕು, ಟೇಸ್ಟ್ ಆಗಿರಬೇಕು. ಅದಕ್ಕೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಹಾಕಬೇಕು. ಮತ್ತು ಆನಿಯನ್ ಹಾಕ್ಬಿಟ್ಟು ಎಲ್ಲ ಫ್ರೈ ಆದಮೇಲೆ ಈಗ ಇಲ್ಲೇ ಇರೋದು ಟ್ವಿಸ್ಟ್, ಅರ್ಥ ಆಯ್ತಾ? ಇದಾದಮೇಲೆ ನೋಡಿ, ಮಾಮೂಲಿ ಎಲ್ಲ ಬಿರಿಯಾನಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತೀವೋ ಅದೆಲ್ಲ ಹಾಕೋಣ. ಟೊಮೆಟೊನೂ ಹಾಕಿ ಎಲ್ಲ ಏನೇನು ಹಾಕ್ತೀವೋ ಅದೆಲ್ಲ ಹಾಕ್ಬಿಟ್ಟು ಸ್ಪೈಸಸ್ಗಳನ್ನು ಹಾಕ್ಬಿಟ್ಟು ಸ್ವಲ್ಪ ಮಸಾಲೆ, ಅದೇ ನಾವು ಸಾರಿಗೆ ಹಾಕ್ತಿದ್ವಲ್ಲ ಅದೇ ಮಸಾಲೆನ ಸ್ವಲ್ಪ ಉಳಿಸ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡು ಈಗ ಫ್ರೈ ಮಾಡ್ಕೊಳ್ತೇವೆ. ಅರ್ಥ ಆಯ್ತಾ? ಈಗ ಸಾರಾಗಿದೆ ನೋಡಿ. 3 ವಿಜಿಲ್ ಬಂದು ಆಯಿಲ್ ಅಂದರೆ ಅದರಲ್ಲಿರೋ ಕೊಬ್ಬಿನ ಅಂಶ ಎಲ್ಲ ಕರಗ್ಬಿಟ್ಟು ಈಗ ಬಿಟ್ಕೊಂಡಿದೆ ನೋಡಿ. ಮೇಲೇ ಕಾಣಿಸ್ತಾ ಇದೆ ನೋಡಿ, ಕೊಬ್ಬು ಎಲ್ಲ ಹಂಗೆ ಕಾಣಿಸ್ತಾ ಇದೆ. ಇದು ಬಿರಿಯಾನಿದೆಲ್ಲ ಮಸಾಲೆ ಫ್ರೈ ಆದಮೇಲೆ ಆ ಕೊಬ್ಬಿದೆಯಲ್ಲ ಸಾರಲ್ಲಿ, ಅದನ್ನು ಎತ್ತಿ ನಾನು ಬಿರಿಯಾನಿಗೆ ಹಾಕ್ತಾಯಿದ್ದೀನಿ. ಮತ್ತು ಇನ್ನೊಂದೇನಪ್ಪ ಅಂದರೆ ಪೀಸು ಅಷ್ಟೇ, ಅದರಿಂದನೇ ಎತ್ತಿ ಸಾರು ಮಾಡಿದ್ದೀನಲ್ಲ ಅದರಿಂದನೇ ಎತ್ತಿ ಬಿರಿಯಾನಿಗೂ ಅದನ್ನೇ ಹಾಕ್ತಾಯಿದ್ದೀನಿ. ಆಮೇಲೆ ಇನ್ನೊಂದೇನೆಂದರೆ ಅದರಲ್ಲಿ ಸಾರು ಬೆಂದಿದೆಯಲ್ಲ, ಸಾರೂ ಒಂದು 2 ಸೌಟು 3 ಸೌಟು
ಹಾಕ್ಕೊಂಡಿದ್ದೀನಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಂಡು ಚೆನ್ನಾಗಿ ಫ್ರೈ ಆಗಬೇಕು. ಮಸಾಲೆ ಚೆನ್ನಾಗಿ ಫ್ರೈ ಆಗಬೇಕು ರೀ. ಆಮೇಲೆ ಅದಕ್ಕೊಂಚೂರು ಖಾರದ ಪುಡಿ ಹಾಕ್ಕೊಳ್ತಾಯಿದ್ದೀನಿ. ಧನಿಯಾ ಪುಡಿ ಎಲ್ಲ ಹಾಕಿದ್ದೀನಿ. ಧನಿಯಾ ಪುಡಿ ಮೋಸ್ಟ್ಲಿ ಹೇಳಿರಲ್ಲ, ಹಾಕಿದ್ದೀನಿ ನನಗೆ. ಮಸಾಲೆ ರುಬ್ಬುವಾಗಲೇ ಹಾಕ್ಕೊಂಡಿದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕೊತ್ತಂಬರಿ ಪುದೀನ ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು, ಅದನ್ನೇ ಹಾಗೆ ಡೈರೆಕ್ಟಾಗಿ ಹಾಕ್ಕೊಳ್ತಾಯಿದ್ದೀನಿ. ಮಿಕ್ಸಿಗೆ ಏನು ಹಾಕ್ಕೊಂಡಿಲ್ಲ, ಹಾಗೆ ಹಾಕ್ಕೊಂಡು ಮತ್ತು ನಮಗೆ 1 ಗ್ಲಾಸ್ ಅಕ್ಕಿ ಅಂದರೆ 2 ಗ್ಲಾಸ್ ನೀರು, ಆ ಥರ ಅಳತೆ ನಮ್ಮದು. ಈಗ ನೋಡಿ ಸಾರು ಆಗಿದೆ, ಎಲ್ಲ ಆಯಿತು. ಬಿರಿಯಾನಿ ಆ ಕಡೆ ಆಗ್ತಾಯಿದೆ, ಈ ಕಡೆ ನೋಡಿ ಮುದ್ದೆ ಹಾಕ್ಕೊಂಡು ಬಿಸಿ ಬಿಸಿ ಮಟನ್ ಸಾರು ಎಳೆಯೋದೆ, ತಿನ್ನೋದೆ. ಈ ಕಡೆ ನೋಡಿ ಬಿರಿಯಾನಿನೂ ಆಗೋಯ್ತು. ಮಕ್ಕಳಿಗೆ ಬಿರಿಯಾನಿ, ನಮಗೆ ಮಟನ್ ಸಾರು, ಮುದ್ದೆ ರೆಡಿ. ಬನ್ನಿ ಊಟ ಮಾಡೋಣ. ನೀವು ಒಂದ್ಸರಿ ಮಟನ್ ಸಾರು ಮಾಡಿ ಆ ಸಾರೇ ತಗೊಂಡು ಬಿರಿಯಾನಿನೂ ಮಾಡ್ಕೋಬೋದು. ವೆರಿ ಈಸಿ ಫೀಸಿ ಅಲ್ವಾ? ನೀವು ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್. ಹೇಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್.